ಜೈ ಹಿಂದ್ ಮೊದಲ ವಾಕ್ಯ ಈ ರೀತಿ ಇದೆ. ಎದ್ದೇಳು ಬೆಳಗಾಯಿತು, ಏಳು ಬೆಳಗಾಯಿತು, ಲೇಟ್ ಆಯಿತು ಅಂತ ಹೇಳ್ತೀವಲ್ಲ. ವೇಕಪ್ ಇಟ್ಸ್ ಮಾರ್ನಿಂಗ್, ವೇಕಪ್ ಇಟ್ಸ್ ಮಾರ್ನಿಂಗ್. ನಿನ್ನ ಹಲ್ಲನ್ನು ಉಜ್ಜಿಕು, ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯವಾಗಿ ಎದ್ದೇಳು ಹಲ್ಲು ಉಜ್ಕೊ ಅಂತೀವಲ್ಲ. ಬ್ರಷ್ ಯುವರ್ ಟೀತ್, ಬ್ರಷ್ ಯುವರ್ ಟೀತ್. ಬೇಗನೆ ರೆಡಿ ಆಗು, ಸ್ಕೂಲಿಗೆ ಲೇಟ್ ಆಗ್ತಿರುತ್ತೆ, ಆಫೀಸ್ಗೆ ಲೇಟ್ ಆಗ್ತಿರುತ್ತೆ, ಬೇಗ ಬೇಗ ರೆಡಿ ಆಗು ಅಂತೀವಲ್ಲ. ಸೊ ಗೆಟ್ ರೆಡಿ ಸೂನ್, ಗೆಟ್ ರೆಡಿ ಸೂನ್. ನಾನು ಬೇಗನೆ ಹೋಗಲೇಬೇಕು, ನಂಗೆ ಲೇಟ್ ಆಗ್ತಿದೆ, ನಾನು ಬೇಗ ಹೋಗಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಗೋ ಸೂನ್, ಐ ಹ್ಯಾವ್ ಟು ಗೋ ಸೂನ್. ಉಪಹಾರ ತಯಾರಿದೆ, ಉಪಹಾರ ಅಂದರೆ ಬ್ರೇಕ್ಫಾಸ್ಟ್ ಅಂತೇಳಿ, ಟಿಫನ್ ಅಂತೀವಲ್ಲ. ಸೊ ಬ್ರೇಕ್ಫಾಸ್ಟ್ ರೆಡಿ ಇದೆ ಅನ್ನೋದಕ್ಕೆ ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ಈಸ್ ರೆಡಿ. ಬಾ ತಿಂಡಿ ತಿನ್ನು, ಬ್ರೇಕ್ಫಾಸ್ಟ್ ತಿನ್ನು ಅಂತೀವಲ್ಲ. ಸೊ ಕಮ್ ಹ್ಯಾವ್ ಬ್ರೇಕ್ಫಾಸ್ಟ್, ಕಮ್ ಹ್ಯಾವ್ ಬ್ರೇಕ್ಫಾಸ್ಟ್. ಸರಿ, ನಾನು ಈಗ ಆಫೀಸ್ಗೆ ಹೋಗುತ್ತೇನೆ, ಸರಿ ಇವಾಗ ನಾನು ಆಫೀಸಿಗೆ ಹೋಗ್ತೀನಿ ಅನ್ನೋದಕ್ಕೆ ಓಕೆ ನೌ ಐ ಗೋ ಟು ಆಫೀಸ್, ಓಕೆ ನೌ ಐ ಗೋ ಟು ಆಫೀಸ್. ಇವತ್ತು ನನಗೆ ಬಹಳ ಕೆಲಸ ಇದೆ, ಇವತ್ತು ನನಗೆ ತುಂಬ ವರ್ಕ್ ಇದೆ ಅಂತೀವಲ್ಲ. ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್, ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್. ನನಗೆ ತಡ ಮಾಡಬೇಡ, ನನಗೆ ಲೇಟ್ ಮಾಡಬೇಡ ಮಾರಾಯ, ಲೇಟ್ ಆಗುತ್ತೆ ನನಗೆ ಅಂತೀವಲ್ಲ. ಡೋಂಟ್ ಮೇಕ್ ಮಿ ಲೇಟ್, ಡೋಂಟ್ ಮೇಕ್ ಮಿ ಲೇಟ್. ನಲ್ಲಿ ಓಪನ್ ಇಟ್ಟವ್ರು ಯಾರು? ನಲ್ಲಿ ಹಾಗೇ ಇದೆಯಲ್ಲ, ನಲ್ಲಿ ಆನ್ ಮಾಡಿಟ್ಟಿದ್ದು ಯಾರು? ನಲ್ಲಿ ಆಫ್ ಮಾಡೋಕ್ಕಾಗಿಲ್ವಾ ಅಂತ ಹೇಳೋದಕ್ಕೆ ಹೂ ಲೆಫ್ಟ್ ದ ಟ್ಯಾಪ್ ಓಪನ್, ಹೂ ಲೆಫ್ಟ್ ದ ಟ್ಯಾಪ್ ಓಪನ್. ಇದು ಖಂಡಿತವಾಗಿ ನಿನ್ನ ಕೆಲಸ, ಇದು ಖಂಡಿತವಾಗಿಯೂ ನಿನ್ನ ಕೆಲಸನೇ ಅನ್ನೋದಕ್ಕೆ ದಿಸ್ ಮಸ್ಟ್ ಬಿ ಯುವರ್ ವರ್ಕ್, ದಿಸ್ ಮಸ್ಟ್ ಬಿ ಯುವರ್ ವರ್ಕ್. ನನಗೆ ನನ್ನ ಮೊಬೈಲ್ ಸಿಗ್ತಾ ಇಲ್ಲ, ನನಗೆ ಮೊಬೈಲ್ ಸಿಗ್ತಾ ಇಲ್ಲ, ಸ್ವಲ್ಪ ನೋಡು ಅಂತೀವಲ್ಲ. ಐ ಕಾಂಟ್ ಫೈಂಡ್ ಮೈ ಮೊಬೈಲ್, ಐ ಕಾಂಟ್ ಫೈಂಡ್ ಮೈ ಮೊಬೈಲ್. ಇದು ಉಪಯೋಗಿಸಿದ ಲೋಟ, ಇದು ಯೂಸ್ಡ್ ಲೋಟ ಅಂತೀವಲ್ಲ, ಯೂಸ್ ಮಾಡಿದ್ದು ಅನ್ನೋದಕ್ಕೆ ದಿಸ್ ಈಸ್ ಅ ಯೂಸ್ಡ್ ಗ್ಲಾಸ್, ದಿಸ್ ಈಸ್ ಅ ಯೂಸ್ಡ್ ಗ್ಲಾಸ್. ಟೇಬಲ್ ಮೇಲೆ ಒದ್ದೆ ಟವಲ್ ಹಾಕಬೇಡ. ಕೆಲವೊಬ್ಬರಿಗೆ ಟೇಬಲ್ ಮೇಲೆ, ಚೇರ್ ಮೇಲೆ, ಕಾಟ್ ಮೇಲೆ ಒದ್ದೆ ಟವಲ್ ಹಾಕುವ ಅಭ್ಯಾಸ ಇರುತ್ತೆ. ಸೊ ಟೇಬಲ್ ಮೇಲೆ ಒದ್ದೆ ಟವಲ್ ಹಾಕಬೇಡ ಅನ್ನೋದಕ್ಕೆ ಡೋಂಟ್ ಪುಟ್ ವೆಟ್ ಟವಲ್ ಆನ್ ದ ಟೇಬಲ್, ಅಥವಾ ಡೋಂಟ್ ಪುಟ್ ವೆಟ್ ಟವಲ್ ಆನ್ ದ ಚೇರ್. ಇವತ್ತು ನೀಲಿ ಶರ್ಟ್ ಹಾಕು, ಇವತ್ತು ನೀಲಿ ಶರ್ಟ್ ಹಾಕು, ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಪುಟ್ ಆನ್ ದ ಬ್ಲೂ ಶರ್ಟ್ ಟುಡೇ, ಪುಟ್ ಆನ್ ದ ಬ್ಲೂ ಶರ್ಟ್ ಟುಡೇ. ಬೆಡ್ ಮೇಲೆ ಹಾರಬೇಡ, ಬೆಡ್ ಮೇಲೆ ಜಂಪ್ ಮಾಡಬೇಡ ಅಂತೀವಲ್ಲ. ಡೋಂಟ್ ಜಂಪ್ ಆನ್ ದ ಬೆಡ್, ಡೋಂಟ್ ಜಂಪ್ ಆನ್ ದ ಬೆಡ್. ಟಿ ವಿ ನೋಡೋದನ್ನು ನಿಲ್ಲಿಸು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ವಾಚಿಂಗ್ ಟಿ ವಿ, ಸ್ಟಾಪ್ ವಾಚಿಂಗ್ ಟಿ ವಿ. ಹೇಳು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಹೇಳು ಅಂತೀವಲ್ಲ. ಟೆಲ್ ಮೀ ವೇರ್ ಟು ಗೋ, ಟೆಲ್ ಮೀ ವೇರ್ ಟು ಗೋ. ನಾನು ಎಲ್ಲಿಗೆ ಹೋಗಲು ಬಯಸೋದಿಲ್ಲ, ನಾನು ಎಲ್ಲಿಗೆ ಹೋಗೋಕ್ಕೂ ಕೂಡ ಇಷ್ಟಪಡೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಗೋ ಎನಿವೇರ್, ಐ ಡೋಂಟ್ ವಾಂಟ್ ಟು ಗೋ ಎನಿವೇರ್, ಐ ಡೋಂಟ್ ವಾಂಟ್ ಟು ಗೋ ಎನಿವೇರ್. ಗೋಡೆ ಮೇಲೆ ಬರಿಬೇಡ, ಗೋಡೆ ಮೇಲೆ ಬರೆಯೋಕ್ಕೆ ಹೋಗಬೇಡ, ಕೆಟ್ಟ ಅಭ್ಯಾಸ ಅದು ಅಂತೀವಲ್ಲ. ಸೊ ಡೋಂಟ್ ರೈಟ್ ಆನ್ ದ ವಾಲ್, ಡೋಂಟ್ ರೈಟ್ ಆನ್ ದ ವಾಲ್. ಅವಳು ಒಳ್ಳೆ ಅಡುಗೆ ಮಾಡೋಳು ಅಲ್ವಾ, ಅವಳು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತಾಳಲ್ವಾ ಕೇಳೋದಕ್ಕೆ ಈಸ್ ಶಿ ನಾಟ್ ಗುಡ್ ಅಟ್ ಕುಕಿಂಗ್, ಈಸ್ ಶಿ ನಾಟ್ ಗುಡ್ ಅಟ್ ಕುಕಿಂಗ್. ಕಿವಿಯ ಓಲೆ ನನ್ನ ತಲೆ ಕೂದಿನಲ್ಲಿ ಸಿಕ್ಕಿಕೊಂಡಿತು, ಕಿವಿಯ ಓಲೆ ಇಯರಿಂಗ್ ನನ್ನ ತಲೆ ಕೂದಲಲ್ಲಿ ಸಿಕ್ಕಾಕೊಳ್ತು ಅನ್ನೋದಕ್ಕೆ ಇಯರಿಂಗ್ಸ್ ಗಾಟ್ ಸ್ಟಕ್ ಇನ್ ಮೈ ಏರ್, ಇಯರಿಂಗ್ಸ್ ಗಾಟ್ ಸ್ಟಕ್ ಇನ್ ಮೈ ಏರ್. ಶಾಂತವಾಗಿ ಕಾರಿನಲ್ಲಿ ಕುಳಿತುಕೋ, ಶಾಂತವಾಗಿ ಸೈಲೆಂಟಾಗಿ ಕಾರಲ್ಲಿ ಕೂತ್ಕೊಳೋದಕ್ಕೆ ಗೆಟ್ ಇನ್ ದ ಕಾರ್ ಕ್ವೈಟ್ಲಿ, ಗೆಟ್ ಇನ್ ದ ಕಾರ್ ಕ್ವೈಟ್ಲಿ. ನೀನು ನನಗೆ ಕಾಯುವಂತೆ ಮಾಡಿದೆ, ನೀನು ನನಗೆ ವೆಯ್ಟ್ ಮಾಡೋ ಹಾಗೆ ಮಾಡಿದೆ ಅನ್ನೋದಕ್ಕೆ ಯು ಆಲ್ವೇಸ್ ಮೇಕ್ ಮಿ ವೆಯ್ಟ್, ಯು ಆಲ್ವೇಸ್ ಮೇಕ್ ಮಿ ವೆಯ್ಟ್. ಇವಾಗ ನಾನು ಹೋಗುತ್ತೇನೆ, ಇವಾಗ ನಾನು ಹೋಗ್ತೀನಿ ಅನ್ನೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.